ಸೊ ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ಕಾರ. ಎಲ್ಲರೂ ಹೆಂಗದಿರಿಪ್ಪ? ಎಲ್ಲರೂ ಆರಾಮದ್ರ ಅಂತೇಳಿ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಬಂದ US ಟ್ಯಾಕ್ಸ್ ಫಾರ್ಮ್ ಎಕ್ಸ್ಪೈರ್ ಆಕೈತಿ ಅಂತೇಳಿ ತಮ್ನೇಲ್ನಾಗ ಹೇಳಿದ್ನಿ. ಸೊ ಫ್ರೆಂಡ್ಸ್, ಅದು ಹೆಂಗೆ ಎಕ್ಸ್ಪೈರ್ ಆಕೈತಿ, ಅದೇ ಎಕ್ಸ್ಪೈರ್ ಆಗೋ ಕಾರಣ ಏನು, ಮತ್ತು ಅದನ್ನು ಹೊಳ್ಳಿ ಹೆಂಗೆ ಫಿಲ್ ಮಾಡೋದು ಇಲ್ಲೋ, ಮತ್ತು ಇದನ್ನ ಎದಕ್ಕೆ ಎಕ್ಸ್ಪೈರ್ ಮಾಡ್ತಾರೋ ಅಂತೇಳಿ ಕಂಪ್ಲೀಟಾಗಿ ಇವತ್ತಿನ ಒಂದು ವಿಡಿಯೋದಾಗ ತಿಳಿಸ್ಕೊಡ್ತಾನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋನ ಪೂರ್ತಿಯಾಗಿ ಪೇಷನ್ಸಿಂದ ನೋಡಿರಿ. ಪೇಷನ್ಸಿಂದ ನೋಡಿದ ಮೇಲೆ ವಿಡಿಯೋ ಇಷ್ಟ ಆತಪ್ಪ ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಸೊ ಫ್ರೆಂಡ್ಸ್, ನಾ ಹಾಕುವಂಥ ಪ್ರತಿಯೊಂದು ಕಂಟೆಂಟ್ಗಳು ಭಾಳ ಜೆನ್ಯೂನ್ ಆಗಿ ಟ್ರಸ್ಟ್ಫುಲ್ ಆಗಿರ್ತಾವೆ. ಯಾವುದೇ ಥರ ಫೇಕ್ ಇರೋಂಗಿಲ್ಲ. ಆದಷ್ಟು ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಬಗ್ಗೆನೂ ಅಪ್ಡೇಟ್ ಕೊಡ್ತಿರ್ತೀನಿ. ನಿಮಗೂ ಕೂಡ ನೀವು ರಿಕ್ವೆಸ್ಟ್ ಮಾಡ್ಕೊಂಡಂಥ ವಿಡಿಯೋಗಳು ಬರ್ತಿರ್ತಾವೆ. ಆದಷ್ಟು ನೀವು ಕೂಡ ಏನಾರು ಡೌಟ್ ಇದ್ದರೆ, ಏನಾರು ಕಮೆಂಟ್ ಮಾಡೋದಿತ್ತಪ್ಪ ಅಂದರೆ ಕಮೆಂಟ್ ಮಾಡುತ್ತಾ ಬರ್ರಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂದ್ರೆ ನಾನು ತಮ್ಮನೇನೆ ಹೇಳಿದಂಗೆ US ಟ್ಯಾಕ್ಸ್ ಫಾರ್ಮ್ ಎಕ್ಸ್ಪೈರ್ ಆಗೈತೆ ಅಂತ ಹೇಳಿದ್ನಿ. ಸೊ ಫ್ರೆಂಡ್ಸ್, ಈ ಒಂದು ಎಕ್ಸ್ಪೈರ್ ಆಗೋಕ್ಕೆ ಕಾರಣ ಏನು, ಇದು ಎಕ್ಸ್ಪೈರ್ ಆದಮೇಲೆ ನಾವು ಹೊಳ್ಳಿ ಯಾವ ಥರ ರೀಫಿಲ್ ಮಾಡೋದು, ಏನು ಪ್ರಾಬ್ಲಮ್ ಫೇಸ್ ಆಗೈತೆ ಇಲ್ಲೋ, ಮತ್ತು ಇದು ಎಕ್ಸ್ಪೈರ್ ಆಗಿ ನಮ್ಗೆ ಹೆಂಗೆ ಗೊತ್ತಾಗೈತೆ ಅಂತೇಳಿ ಕಂಪ್ಲೀಟಾಗಿ ಎಲ್ಲ ಥರ ಸೊ ಫ್ರೆಂಡ್ಸ್ ಎಲ್ಲ ಡೌಟ್ಗಳಿಗೆ ಇವತ್ತಿನ ಒಂದು ವಿಡಿಯೋದಾಗ ಕ್ಲಾರಿಟಿ ಕೊಡ್ತೀನಿ. ಸೊ ಫ್ರೆಂಡ್ಸ್, ಮೊದಲಿಗೆ ಬಂದುಬಿಟ್ಟು US ಟ್ಯಾಕ್ಸ್ ಫಾರ್ಮ್ ಎಕ್ಸ್ಪೈರ್ ಆಗೈತಿ, ಹೌದು ಇಲ್ಲ ಅಂತಲ್ಲ. ಆದರೆ ಇದು ಎಕ್ಸ್ಪೈರ್ ಆಗಿದ್ದು ನಮಗೆ ಹೆಂಗೆ ಗೊತ್ತಾಗೈತಪ್ಪ ಅಂತೇಳಿ ಕೇಳೋದಾದ್ರೆ, ನಮ್ಮ ಜಿಮೇಲ್ ಅಕೌಂಟಿಗೆ ಅಂದ್ರೆ ನಮ್ಮ ಯಾವ ಒಂದು ಯೂಟ್ಯೂಬಿಗೆ ನಾವು ಲಿಂಕ್ ಕೊಟ್ಟಿರ್ತಿಲ್ಲ ಜಿಮೇಲ್ ID-ನ, ಆ ಒಂದು ಜಿಮೇಲ್ ID-ಗೆ ಮೇಲ್ ಕಳಿಸ್ತಾರೋ. ಆ ಒಂದು ಮೇಲ್ ಮುಖಾಂತರ ನಮಗೆ ಗೊತ್ತಾಗೈತೆ US ಟ್ಯಾಕ್ಸ್ ಫಾರ್ಮ್ ಈಸ್ ಎಕ್ಸ್ಪೈರ್ ಅಂತೇಳಿ. ಸೊ ಫ್ರೆಂಡ್ಸ್, ನೀವು ಅವಾಗ ತಿಳ್ಕೊಬೇಕು. ಈ ಒಂದು ಇಂಪಾರ್ಟೆಂಟ್ ಆಗಿರೋ ಮೆಸೇಜ್ ಏನೋ ಬಂತಪ್ಪ ಅಂದ್ರೆ ನೀವು ಅವಾಗ ಕನ್ಫರ್ಮ್ ಮಾಡ್ಕೋಬೇಕು. ಅಂದ್ರೆ ನಾನು ಟ್ಯಾಕ್ಸ್ ಇನ್ಫಾರ್ಮೇಷನ್ ಏನೈತಿ USದು ಅದು ಎಕ್ಸ್ಪೈರ್ ಆಗತೈತಿ, ನಾ ಈಗ ಒಳ್ಳೆ ರಿಫಿಲ್ ಮಾಡಬೇಕು ಅಂತೇಳಿ. ಸೊ ಫ್ರೆಂಡ್ಸ್, ಇದು ಯಾಕೆ ಎಕ್ಸ್ಪೈರ್ ಆಗೈತೆ ಅಂತೇಳಿ ಕೇಳೋದಾದ್ರೆ, ಇದು ರೂಲ್ಸ್ ಐತದ ಯೂಟ್ಯೂಬ್ದವ್ರು ಮಾಡ್ಯಾರ ಈ ಒಂದು ರೂಲ್ಸ್ನ. ಪ್ರತಿ 3 ವರ್ಷಕ್ಕೊಮ್ಮೆ ಈ ಒಂದು US ಟ್ಯಾಕ್ಸ್ ಇನ್ಫಾರ್ಮೇಷನ್ ನೀವು ಒಳ್ಳೆ ರಿಫಿಲ್ ಮಾಡ್ಕೊತಾ ಇರ್ಬೇಕು ಅಂದಂಗೆ. ನೀವು ಹಳ್ಳಿ ಯೂಟ್ಯೂಬರ್ಸ್ ಆಗಿದ್ರಪ್ಪ ಅಂದ್ರೆ ಭಾಳಷ್ಟು ಮಂದಿಗೆ ಇದು ಗೊತ್ತಿಲ್ಲ ಈ ಒಂದು ಇನ್ಫಾರ್ಮೇಷನ್. ಅದಕ್ಕಾಗಿ ತಿಳಿಸ್ಕೊಡತ್ನ. ಇದ್ರ ಬಗ್ಗೆ ಆಲ್ಮೋಸ್ಟ್ ಯಾವ ಯೂಟ್ಯೂಬರ್ಸ್ನೂ ವಿಡಿಯೋ ಮಾಡಿಲ್ಲ, ಅದಕ್ಕಾಗಿ ನಾ ಮಾಡತ್ತೀನಿ. ಇನ್ನು ಈ ಒಂದು ಇನ್ಫಾರ್ಮೇಷನ್ ಅಂದರೆ US ಟ್ಯಾಕ್ಸ್ ಇನ್ಫಾರ್ಮೇಷನ್ ಐತಿಲ್ಲ, ಇದು ಎಕ್ಸ್ಪೈರ್ ಆದ್ಮೇಲೆ ನಾವು ಹೊಳ್ಳಿ ಯಾವ ಥರ ರಿಫಿಲ್ ಮಾಡೋದು ಗೊತ್ತಿರೋಂಗಿಲ್ಲ. ಅದನ್ನು ಭಾಳಷ್ಟು ಮಂದಿ ಅದನ್ನು ಕೂಡ ಕೇಳ್ತಾರೋ, ಅದು ಕೂಡ ಡೌಟ್ ಇರ್ತೈತಿ. ನೀವು ಅಂಜುವಂಥ ಅವಶ್ಯಕತೆ ಇಲ್ಲ. ನೀವು ಎಲ್ಲಿ ಜಿಮೇಲ್ಗೆ ಮೆಸೇಜ್ ಬಂದಿರತ್ತಲೆ ಅದ ಒಂದು ಮೆಸೇಜ್ದಾಗ ಕೊಟ್ಬಿಟ್ಟಿರ್ತಾನೋ, ಒಂದು ಲಿಂಕ್ ಕೊಟ್ಟಿರ್ತಾನೋ, ಅಥವಾ ಏನು ಮಾಡಿರ್ತಾನಪ್ಪ ಅಂದ್ರೆ ನೀವು ಎಲ್ಲಿ ನೀವು ಆ್ಯಕ್ಷನ್ಸ್ ಅಕೌಂಟ್ನ ಓಪನ್ ಮಾಡಿ ಎಲ್ಲಿ ನೀವು ಟ್ಯಾಕ್ಸ್ ಇನ್ಫಾರ್ಮೇಷನ್ ಆಗಿರ್ತಿರಲಿ ತಿರ್ಗಾ ಅಲ್ಲಿ ಓಪನ್ ಮಾಡ್ಬೋದು. ಅದನ್ನು ನೀವು ಅಲ್ಲಿ ಓಪನ್ ಮಾಡಿದ ಮೇಲೆ ಅಲ್ಲಿ ನೀವು ಹೋಗ್ಬಿಟ್ಟು ಹೊಳ್ಳಿ ರಿಫಿಲ್ ಮಾಡ್ಕೋಬೋದು. ಏನೂ ಕೂಡ ಅಭ್ಯಂತರ ಇರೋದಿಲ್ಲ. ಅಲ್ಲಿ ನಿಮ್ಗೆ ಪೆನ್ಸಿಲ್ ಸಿಂಬಲ್ ಕೊಟ್ಟಿರ್ತಾನೆ ಎಡಿಟ್ ಅಂತೇಳಿ, ಅದನ್ನು ನೀವು ಕ್ಲಿಕ್ ಮಾಡ್ಕೋಬೋದು. ಬೇಕಾದ್ರೆ ನಿಮ್ಮ ಪ್ರಾಕ್ಟಿಕಲಾಗಿ ಮಾಡಿ ತೋರಿಸಂದ್ರೆ ಪ್ರಾಕ್ಟಿಕಲಾಗಿ ಮಾಡಿ ತೋರಿಸ್ತಾನು. ಸದ್ಯಕ್ಕೆ ನಾನು ನಮ್ಮ ಚಾನಲ್ ಹೊಸದೈತಿ, ಅದಕ್ಕಾಗಿ ಮಾಡೋಕ್ಕಾಗಲ್ಲ. ನಿಮ್ಗೆ ಒಂದಿಷ್ಟು ಇಮೇಜ್ಗಳನ್ನ ತೋರಿಸ್ತಾನು, ಅವುಗಳನ್ನ ನೋಡ್ಕೊಂಡ್ರಪ್ಪ ಅಂದ್ರೆ ನಿಮ್ಗೆ ಒಂದು ಐಡಿಯಾ ಅನ್ನೋದು ಬರ್ತೈತೆ. ಸೊ ಫ್ರೆಂಡ್ಸ್, ನೀವು ಈ ಥರ ಆರಾಮಾಗಿ ನೀವು ರಿಫಿಲ್ನ ಮಾಡ್ಕೋಬೋದು. ಇದಕ್ಕೇನಾದ್ರು ಎಕ್ಸ್ಪೈರಿ ಡೇಟ್ ಇರ್ತೈತಿನ ಅಂದ್ರೆ ಇದು ಲಿಮಿಟೆಡ್ ಟೈಮಿಂಗ್ ಇರ್ತೈತಿನ ಅಂತೇಳಿ ಕೇಳೋದಾದ್ರೆ, ಹೌದು ಲಿಮಿಟೆಡ್ ಟೈಮಿಂಗ್ ಇರ್ತೈತಿ. ನೀವು ಆದಷ್ಟು ನಿಮ್ಗೆ ಯಾವಾಗ ಈ ಒಂದು ಜಿಮೇಲ್ ID-ಗೆ ಈ ಒಂದು ಜಿಮೇಲ್ ಅನ್ನೋ ಮೆಸೇಜ್ ಬರ್ತೈತಿಲ್ಲ, ಅವಾಗ ನೀವು 2 ತಿಂಗಳ ಟೈಮ್ ಕೊಡ್ತಾರೆ ನಿಮಗೆ. ಜಿಮೇಲ್ ಬಂದು 2 ತಿಂಗಳಿಗೆ ಎಕ್ಸ್ಪೈರ್ ಆಗೈತಿ, ಅದಕ್ಕಾಗಿ 2 ತಿಂಗಳ ಆಗಾವನ್ನ ಈ ಒಂದು ಮೇಲ್ ಅನ್ನೋದು ಕಳಿಸಿರ್ತಾನೆ ನಾವು. ಸೊ ಫ್ರೆಂಡ್ಸ್, ನೀವು ಅನ್ಕೋಬೋದು US ಟ್ಯಾಕ್ಸ್ ಇನ್ಫಾರ್ಮೇಷನ್ ನಾವು ಹಾಕಲಿಲ್ಲ ಅಂದ್ರೆ ಏನಾಕೈತಿ ಅಂತೇಳಿ. ಏನೂ ಕೂಡ ತೊಂದರೆ ಇಲ್ಲ. ಆದರೆ ಏನಾಗೈತಪ್ಪ ಅಂದ್ರೆ, ಸೊ ಫ್ರೆಂಡ್ಸ್, US ಟ್ಯಾಕ್ಸ್ ಇನ್ಫಾರ್ಮೇಷನ್ನ ನಾವು ಏನಾರು ಮಾಡಲಿಲ್ಲ ಅಂದ್ರೆ ನಾವು ಯಾವ ಥರ ಪ್ರಾಬ್ಲಮ್ನ ಫೇಸ್ ಮಾಡ್ತೀವಿ, ನಮ್ಗೆ ಏನಾರು ಆಕೈತಿ, ನಮ್ಮ ಚಾನಲ್ಗೆ ಏನಾರು ಪೆಟ್ಟು ಕೊಡ್ತೈತಿ ಅಂತೇಳಿ ಕೇಳೋದಾದ್ರೆ, ಸೊ ಫ್ರೆಂಡ್ಸ್, US ಟ್ಯಾಕ್ಸ್ ಇನ್ಫಾರ್ಮೇಷನ್ ಹಾಕಲಿಲ್ಲ ಅಂದ್ರೆ ಅಂಥದ್ದೇನು ದೊಡ್ಡ ಪ್ರಾಬ್ಲಮ್ ಏನು ಆಗೋದಿಲ್ಲ. ಆದರೆ ಏನಾಗೈತಪ್ಪ ಅಂದ್ರೆ ಮೇನಾಗಿ ನಾವು ಏನು ಅರ್ನಿಂಗ್ಸ್ ಮಾಡಿರ್ತೀವಿ, ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ₹100 ನಾವು ಅರ್ನಿಂಗ್ಸ್ ಮಾಡಿರ್ತೀವಿ. ₹100 ಒಳಗೆ ನಮಗೆ ಅವರು ₹74 ಕೊಡ್ತಾರೆ, ₹26 ಅವ್ರು ಇಟ್ಕೋತಾರೆ ಅಂತ. ನಿಮ್ಗೆ ಅರ್ಥ ಆಗಿದೆ ತಿಳ್ಕೊತೀನಿ ನಾ ಈಗ. ಸೊ ಫ್ರೆಂಡ್ಸ್, ನಿಮ್ಗೆ ಈಗ ಅರ್ಥ ಆಗಿದೆ ತಿಳ್ಕೊತೀನಿ. ಹೆಂಗಪ್ಪ ಅಂದ್ರೆ, ಎಷ್ಟು ನೀವು ಅರ್ನಿಂಗ್ಸ್ ಮಾಡಿರ್ತಿರಲಿ ಅದ್ರೊಳಗೆ ಬಂದ 26% ಅಥವಾ 25% ಏನೋ ಅವರು ಚಾರ್ಜಸ್ ಅಂತೇಳಿ ಟ್ಯಾಕ್ಸ್ ಅಂತೇಳಿ ಕಟ್ ಮಾಡ್ಕೊತಾರೆ. ಇನ್ನೊಂದಿಷ್ಟು ಮಂದಿಗೆ ಡೌಟ್ ಇರ್ತೈತೆ, US ಟ್ಯಾಕ್ಸ್ ಇನ್ಫಾರ್ಮೇಷನ್ ನಾವು ಈಗ ಅಕಸ್ಮಾತ್ ಫಿಲ್ ಮಾಡಲಿಲ್ಲಪ್ಪ, ಒಟ್ಟು ನಾವು ಫಿಲ್ಲ ಮಾಡಲಿಲ್ಲ, ಎಷ್ಟೋ ದಿನ ತೊಗೊಂಡು 3 ತಿಂಗಳಾಯ್ತು 4 ತಿಂಗಳಾಯ್ತು, ಆ ಒಂದು ಮೆಸೇಜ್ ಬಂದ, ಆ ಒಂದು ಜಿಮೇಲಿಗೆ ಮೆಸೇಜ್ ಬಂದ, ನಮ್ಗೆ ಅದು ಗೊತ್ತೇ ಇಲ್ಲ ಮೆಸೇಜ್ ಬಂದದ್ದು ಅಂತೇಳಿ ಕೇಳೋದಾದ್ರೆ, ನೀವು ಟೆನ್ಷನ್ ಮಾಡೋಂಥ ಅವಶ್ಯಕತೆ ಇಲ್ಲ. ಆ ಒಂದು ಏನು ನೀವು ಅರ್ನಿಂಗ್ಸ್ ಮಾಡಿರ್ತಿರಲಿಲ್ಲ 24% ಅಮೌಂಟ್ ಅವರು ಕಟ್ ಮಾಡಿರ್ತಾರೆ ಕರೆ, ಆದ್ರೆ ಅವರು ಕಟ್ ಮಾಡ್ಕೊಳೋದು ಅಮೌಂಟ್ ಹೋಲ್ಡ್ನಾಗ ಇಟ್ಟಿರ್ತಾರೆ. ಅವ್ರು ಇಟ್ಕೊಂಡಿರಂಗಿಲ್ಲ ಅದನ್ನು, ಅವರು ಬಳಸ್ಕೊಂಡಿರಂಗಿಲ್ಲ ಅದನ್ನು, ಅವರ ಒಂದು ಅಕೌಂಟಿಗೆ ಹಾಕೊಂಡಿರಂಗಿಲ್ಲ ಅದನ್ನು, ಎಲ್ಲೂ ಕೂಡ ಹೋಗಿರಂಗಿಲ್ಲ ಒಂದು ಅಮೌಂಟ್, ಅದು ಹೋಲ್ಡ್ನಾಗ ಇರ್ತೈತಿ. ಯಾವ ಒಂದು ಅಮೌಂಟಪ್ಪ ಅಂದ್ರೆ, ನೀವು ಏನು US ಟ್ಯಾಕ್ಸ್ ಇನ್ಫಾರ್ಮೇಷನ್ ಫಿಲ್ ಮಾಡ್ಲಾರ್ದ ನೀವು ಅರ್ನಿಂಗ್ಸ್ ಮಾಡ್ತಿರ್ತಿರಲಿ 24% ಏನು ಕಟ್ಟಾಗಿರ್ತೈತಿಲ್ಲ ಅದು ನಿಮ್ಮ ಒಂದು ಅರ್ನಿಂಗ್ಸ್ ಒಳಗೆ ಟ್ಯಾಕ್ಸ್ ಅಂತೇಳಿ, ಆ ಅಮೌಂಟ್ ಹೋಲ್ಡ್ನಾಗ ಹೋಗಿ ಕೂತಿರ್ತೈತಿ. ನೀವು ಚಿಂತೆ ಮಾಡೋಂಥ ಅವಶ್ಯಕತೆ ಇಲ್ಲ. ನೀವು ಯಾವಾಗ US ಟ್ಯಾಕ್ಸ್ ಇನ್ಫಾರ್ಮೇಷನ್ ನೀವು ಫಿಲ್ ಮಾಡ್ತಿರಲಿಲ್ಲ ರಿಫಿಲ್ ಮಾಡ್ತಿರಲಿಲ್ಲ
ಅವಾಗ ಈ ಹೋಲ್ಡ್ ಆಗಿರುವಂಥ ಅಮೌಂಟ್ ನಿಮ್ಮ ಒಂದು ಅಕೌಂಟಿಗೆ ಬಂದ ಟ್ರಾನ್ಸ್ಫರ್ ಆಗತ್ತೆ. ಸೊ ಫ್ರೆಂಡ್ಸ್, ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಹೆಂಗೆ ಅನಿಸ್ತಿ ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ಕೆಳಗೆ ಕಮೆಂಟ್ ಸೆಕ್ಷನ್ದಾಗ ಹೋಗ್ಬಿಟ್ಟು ಕಮೆಂಟ್ ಮಾಡಿರಿ. ಮತ್ತು ಮುಂದಿನ ಒಂದು ಟಾಪಿಕ್ನಾಗ ಭೇಟಿ ಹಾಕೋಣ. ಅಲ್ಲಿವರೆಗೂ ಟಾಟಾ.